ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗಿನ ಶುಭೋದಯ. ನಮ್ಗೆ ಏನೇ ಆಗಲಿ ಮಾರ್ನಿಂಗ್ ವೆದರ್ ಮತ್ತು ಆ ಇಂಪಾದ ಹಕ್ಕಿಗಳ ಸೌಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೇಳ್ಕೊಳ್ಳೋಕ್ಕೆ. ಸೊ ಆಮೇಲೆ ನಾನು ಮಾರ್ನಿಂಗ್ ಯೂಶ್ವಲಿ ವಾಕ್ ಹೋಗ್ತೀನಿ ನಾನು ಮನೇಲಿದ್ದಾಗ. ಬಟ್ ವರ್ಕಿಗೆ ಹೋದಾಗೆಲ್ಲ ಹೋಗೋದಕ್ಕಾಗಲ್ಲ. ಬಟ್ ಬೇರೆ ಟೈಮ್ ನನಗೆ ಮಾರ್ನಿಂಗ್ ವಾಕ್ ಬೇಕೇ ಬೇಕು. ಯಾಕೆ ಅಂದರೆ ಆ ಫ್ರೆಶ್ ಏರ್ ನಮಗೊಂಥರ ರಿಲೀಫ್ ಕೊಡುತ್ತೆ. ಆಮೇಲೆ ಅದರಿಂದ ನಮ್ಮ ಮನಸ್ಸಿಗೂ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನಂದು ರೂಟೀನ್ ಸ್ಟಾರ್ಟ್ ಆಗೋದೆ ಹಾಟ್ ವಾಟರಿಂದ. ಸೊ ಹಾಟ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋ ಟಾಕ್ಸಿಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ದೆನ್ ಅದಾದಮೇಲೆ ಆ್ಯಸ್ ಪರ್ ಆಯುರ್ವೇದ ಮಲಾಸನದಲ್ಲಿ ಕುತ್ಕೊಂಡು ಹಾಟ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬೋವೆಲ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ನಂದು ಯೋಗ. ಸೊ ಯೋಗ ಅಂದ್ರೇ ಒಂಥರ ನನಗೆ ಖುಷಿ. ಯಾಕೆ ಅಂದರೆ ಅದರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ. ದೆನ್ ನನ್ನ ಮೈಂಡನ್ನು ಕಂಟ್ರೋಲ್ ಹಿಡ್ಕೊಳ್ಳೋದಕ್ಕೆ ಸಖತ್ತು ಅದು ಮುಖ್ಯ ಪಾತ್ರ ವಹಿಸಿದೆ ಅಂತಲೇ ನಾನು ಹೇಳ್ಬೋದು. ನನಗೆ ಡೈಲಿ ಯೋಗ ಮಾಡ್ದಲೇ ಇರೋದಕ್ಕಾಗಲ್ಲ. ಅದೊಂಥರ ನನಗೆ ಆಲ್ ಓವರ್ ಡೇ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಮತ್ತು ಹ್ಯಾಪಿಯಾಗಿ ಇರೋ ಥರ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ನನ್ನ ಸ್ಕಿನ್ ಕೇರ್, ಮಾರ್ನಿಂಗ್ ಸ್ಕಿನ್ ಕೇರ್ ಅಂತ ಅಂದರೆ ನಾನು ಮನೆಯಲ್ಲಿದ್ದಾಗ ಯಾವಾಗಲೇ ಆಗಲಿ ಸೊ ನಾನು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಲ್ಲ. ಬಿಕಾಸ್ ನಂದು ಆಯ್ಲಿ ಮತ್ತು ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿದ್ರೂ ಕೂಡ ನನಗೆ ಮಾಯ್ಶ್ಚರೈಸರ್ ಬೇಕೇ ಬೇಕು. ಅದೊಂಥರ ನನಗೆ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮಮ್ಮ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರು. ಸೊ ಅದನ್ನೆಲ್ಲ ತೆಗೆದು ಒಣಗಾಕಿ ನಾನು ಮಾರ್ನಿಂಗ್ ಬಿಫೋರ್ ಟಿಫನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊತೀನಿ. ಬಿಕಾಸ್ ಅದರಲ್ಲಿ ತುಂಬ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಅನ್ನೋದ್ರಿಂದ. ಆಮೇಲೆ ಮಿಲೆಟ್ ಮಾಲ್ಟ್ನ ಸಹ ಕುಡಿತೀನಿ. ದೆನ್ ಇವತ್ತು ಮನೇಲಿದ್ದೆ ಅಂತ ನಮ್ಮಮ್ಮಂಗೆ ಟೊಮೊಟೊ ಬಾತ್ ರೆಸಿಪಿನ ಲೈಕ್ ಇನ್ಸ್ಟೆಂಟ್ ಟೊಮೊಟೊ ಬಾತ್ನ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದರಿಂದ ನಮಗೆ ಟೊಮೊಟೊ ಬಾತಿಗೇನು ತುಂಬ ಸಾಮಗ್ರಿಗಳೇನು ಬೇಕಾಗಲ್ಲ. ಬಿಕಾಸ್ ಅದು ಕಡಿಮೆ ಇದರಲ್ಲೇ ಆಗುತ್ತೆ. ಸೊ ಅದರಿಂದ ಟೊಮೊಟೊ ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಲೈಕ್ ಸ್ವಲ್ಪ ಇದ್ರೂ ಕೂಡ ನಮ್ಮದು ಟೊಮೊಟೊ ಬಾತ್ ರೆಡಿ ಆಗುತ್ತೆ ಅಂತ. ಅದರಿಂದ ಅದಾದಮೇಲೆ ನಾನು ಯೂಶ್ವಲಿ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆ ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಸ್ವಲ್ಪ ತುಪ್ಪನೂ ಕೂಡ ಬಳಸ್ತೀನಿ. ಆಮೇಲೆ ನಮ್ಮದು ಹೋಮ್ ಮೇಡ್ ತುಪ್ಪ, ನಮ್ಮ ಅಮ್ಮನೇ ಮನೇಲಿ ಮಾಡೋವಂಥ ತುಪ್ಪ. ಸೊ ಅದರಿಂದ ನಮಗೆ ರೈಸ್ ಎಲ್ಲ ಸ್ಮೂತ್ ಆಗುತ್ತೆ. ಮತ್ತು ನಾವು ಹೊರಗಡೆಯಿಂದ ಇವಾಗ ಯಾರಿಗಾದ್ರೂ ಮಕ್ಳುಗಳಿಗೆ ಹಾಕಿದ್ರೆ ಆ ತುಪ್ಪನ ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಅಡುಗೆಗೇ ಬಳಸಿದ್ರೆ ಸೊ ನಮಗೆಲ್ಲರಿಗೂ ಅದು ತಿಂತಾರೆ. ಸೊ ಅದನ್ನ ಬಳಸಿದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ ಅಲ್ವಾ. ಅದರಿಂದ ನಾನು ಬಳಸ್ತೀನಿ. ಮತ್ತು ಮೊಸರು ಕೂಡ ಯೂಸ್ ಮಾಡ್ತೀನಿ ಟೊಮೊಟೊ ಬಾತಿಗೆ. ದೆನ್ ಅದೆಲ್ಲ ಆದಮೇಲೆ ನಂದು ಟೊಮೊಟೊ ಬಾತ್ ರೆಸಿಪಿ ಆಗಿರ್ಬೋದು. ಆಮೇಲೆ ಟಿಫನ್ ಎಲ್ಲ ರೆಡಿ ಆಯಿತು. ಸೊ ವಿಷಲ್ ಬರಲಿ ಅಂತ ಕಾಯ್ತಾ ಕೂತಿದ್ದೆ ಒಂದು 10 ಮಿನಿಟ್ಸ್. ಅದಾದಮೇಲೆ ಆ ಟೊಮೊಟೊ ಬಾತ್ ಹೇಗಿದೆ ಏನು ಅನ್ನೋದನ್ನು ನನ್ನ ತಮ್ಮನ ಕೇಳಿಬಿಟ್ಟು ಹೇಳೋದು. ಯಾಕೆಂದರೆ ನಾನು ಟೇಸ್ಟಿಗಿಂತ ನನ್ನ ತಮ್ಮನೇ ಫಸ್ಟು ಟೇಸ್ಟ್ ಮಾಡೋದು. ಸ್ವಲ್ಪ ನಮ್ಮಮ್ಮ ಇವತ್ತು ಕಾಫಿ ಕುಡಿ ಅಂತ ಹೇಳಿದ್ರು. ನಾನು ಕಾಫಿ ಎಲ್ಲ ಕುಡಿಯಲ್ಲ. ಸೊ ಬಟ್ ಇವತ್ತು ಅವ್ರು ಹೇಳಿದ್ರಲ್ಲ ಅಂತ ಸ್ವಲ್ಪ ಕಾಫಿ ಕುಡಿದೆ. ಮತ್ತು ನೋಡಿ ಇಲ್ಲಿ ಎಷ್ಟು ಪಾತ್ರೆ ಬಿದ್ದಿದ್ದಾವೆ ಅಂತಂದರೆ ಏನು ತಿಂಡಿ ಮಾಡ್ತೀವೋ ಬೇರೆದು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಪಾತ್ರೆ ಅಂತೂ ಹೆವಿ ಇರ್ತವೆ. ಅದನ್ನು ತೊಳೆಯೋದಿದೆಯಲ್ಲ, ಓ ಗಾಡ್ ಅನಿಸ್ಬಿಡುತ್ತೆ. ಅದ್ರಾಗೂ ನಮ್ಮ ಮನೇಲಿ ಇರೋದೇ 4 ಜನ. ಬಟ್ ಆದರೂ ಯಾಕೆ ಇಷ್ಟೊಂದು ಪಾತ್ರೆ ಬೀಳ್ತವೆ ಅನ್ನೋದಂತೂ ಗೊತ್ತಿಲ್ಲ ನನಗೆ. ನಾನು ಮನೇಲಿದ್ದಾಗೆಲ್ಲ ತೊಳಿತೀನಿ. ಬಟ್ ಬೇರೆ ಟೈಮಲ್ಲೆಲ್ಲ ಆಗಲ್ಲ. ಎಲ್ಲ ಕ್ಲೀನಿಂಗ್ ಎಲ್ಲ ಅಡುಗೆ ಮನೆ ಕ್ಲೀನ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಮಗೆ 12 ಗಂಟೆ ಆಗೋಗಿತ್ತು. ಅದನ್ನೆಲ್ಲ ಮುಗಿಸಿ ನಮ್ಮಮ್ಮ ಇವತ್ತು ಗೆಣಸನ್ನ ಬೇಯಿಸಿತ್ತು. ಸೊ ನನಗೆ ಗೆಣಸಂದರೆ ಇಷ್ಟ. ಅದರಿಂದ ಆ ಗೆಣಸಿಂದು ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಜೊತೆಗೆ ಲೈಕ್ ನಮ್ಮ ಸೈಡಲ್ಲೆಲ್ಲ ಕಾಯಿ ರಸ ಅಂತ ಮಾಡ್ತಾರೆ. ಲೈಕ್ ಅದು ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡೋದು. ದೆನ್ ಆಫ್ಟರ್ನೂನ್ಗೆ ಸ್ವಲ್ಪ ರೈಸ್ ಮತ್ತು ಮೊಟ್ಟೆ ತಿಂದ್ಬಿಟ್ಟು ನಾನು ಔಟ್ಸೈಡ್ ಸಿಟಿಗೆ ಹೋಗಬೇಕಿತ್ತು. ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಆರ್ಡರ್ ಇದ್ದಿದ್ದರಿಂದ. ಅದಕ್ಕೆ ಬೆಳಗ್ಗೆನ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ನಲ್ವ. ಸೊ ಸನ್ಸ್ಕ್ರೀನ್ ಏನು ಬೇಡ ಬಿಕಾಸ್ ವೆದರ್ ಕೂಲಾಗೇ ಇದೆ. ಆಮೇಲೆ ತುಂಬ ಏನು ಬಿಸಿಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ದೆನ್ ಹೇರ್ ಟೈ ಮಾಡ್ಕೊಂಡ್ಬಿಟ್ಟು ನಾನು ಸಿಟಿಗೆ ಹೋಗೋಣ ಅಂತ ಹೊರಟೆ. ಅದಾದಮೇಲೆ ಐಬ್ರೋಸ್ ಬೇರೆ ಮಾಡಿಸೋದಿತ್ತು. ಅದರಿಂದ ಅಲ್ಲಿ ಐಬ್ರೋ
ಮಾಡಿಸೋದಕ್ಕೆ ಅಂತ ಸಲೂನ್ಗೆ ಹೋಗಿ ಆಮೇಲೆ ನೀಟಾಗಿ ಐಬ್ರೋ ಮಾಡಿದರು. ಐಬ್ರೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ನಾಳೆ ಆರ್ಡರ್ ಇದ್ದಿದ್ದರಿಂದ ಸ್ವಲ್ಪ ಹೇರ್ ಎಲ್ಲ ಜೋಡಿಸ್ಕೋಬೇಕಿತ್ತು, ಹೇರ್ ಆಕ್ಸೆಸರೀಸ್, ಮಷೀನ್ಸ್ ಆಗಲಿ ಎಲ್ಲದನ್ನು. ಆಮೇಲೆ ಇವತ್ತು ನಾನು ಮನೇಲಿದ್ದೆ ಅಂತ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಅದಕ್ಕೂ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಅಪರೂಪಕ್ಕೆ ಅಡುಗೆ ಮನೆಗೆ ಹೋಗೋದಲ್ವಾ ಅಂತ ನಮ್ಮಮ್ಮರೆಲ್ಲ ನಗಾಡ್ತಿದ್ರು. ನಮ್ಮಮ್ಮ ಮುದ್ದೆ ಅನ್ನಕ್ಕೆಲ್ಲ ಇಟ್ಟಿತ್ತು. ಸರಿ ಅಂತ ಬೇಳೆ ಸಾಂಬಾರಿಗೆ ನಾನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಅಯ್ಯೋ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ನನ್ನ ನೈಟ್ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಯೂಶ್ವಲಿ ಎಲ್ಲೇ ಹೋಗಲಿಲ್ಲ ಅಂದ್ರೂ ಕೂಡ ಮಿಸಲರ್ ವಾಟರಿಂದ ರಿಮೂವ್ ಮಾಡ್ತೀನಿ. ಕಾಜಲ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಆಮೇಲೆ ನಮ್ಮ ಫೇಸಲ್ಲಿ ಡರ್ಟ್ ಎಲ್ಲ ಕೂತಿರುತ್ತೆ. ಸೊ ಅದರಿಂದ ರಿಮೂವ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬಿಫೋರ್ ಫೇಸ್ ವಾಶ್ ಅದರಿಂದ ರಿಮೂವ್ ಮಾಡಿ ಆಮೇಲೆ ಸೋಪ್ ಆರ್ ಫೇಸ್ ವಾಶ್ ಎನಿಥಿಂಗ್ ನಾವು ಫೇಸ್ ವಾಶ್ ಮಾಡ್ಕೋಬೋದು. ಅದಾದಮೇಲೆ ನಾನು ನಿಯಾಸಿನಮೈಡ್ ಟೋನರ್ನ ಯೂಸ್ ಮಾಡ್ತೀನಿ. ಲೈಕ್ ಅದೊಂಥರ ರಿಫ್ರೆಶಿಂಗ್ ಫೀಲ್ನ ಕೊಡುತ್ತೆ. ಆಮೇಲೆ ನಿಯಾಸಿನಮೈಡ್ ಸೀರಮ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತ ಅಂದರೆ ನನಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ, ಆಮೇಲೆ ಆ್ಯಕ್ಟಿವ್ ಆ್ಯಕ್ನೆಸ್ ಕೂಡ ಬರ್ತಾ ಇರುತ್ತೆ ವರ್ಕಿಂದ, ಆಮೇಲೆ ನಿದ್ದೆ ಇರಲ್ಲ, ಅದರಿಂದ ಎಲ್ಲ. ಸೊ ನಿಯಾಸಿನಮೈಡ್ ಸೀರಮ್ನ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ. ಆಮೇಲೆ ಮಾಯ್ಶ್ಚರೈಸರ್ ಅಂತೂ ನನಗೆ ಬೇಕೇ ಬೇಕು. ನೈಟ್ ಆಗಿರಲಿ ಮಾರ್ನಿಂಗ್ ಆಗಿರಲಿ ಆ ಮಾಯ್ಶ್ಚರೈಸರ್ನೆಲ್ಲ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಇರುತ್ತೆ. ಆಮೇಲೆ ಹೆಲ್ದಿ ಗ್ಲೋ ಇರುತ್ತೆ. ದೆನ್ ನನಗೆ ಒಂದೊಂದು ಕಡೆ ಆ್ಯಕ್ಟಿವ್ ಪಿಂಪಲ್ಸ್ ಆಗಿದ್ದರಿಂದ ನಾನು ಬೆಂಜೋಲ್ ಪರಾಕ್ಸೈಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಡಾಕ್ಟರ್ ಪ್ರಿಫರ್ ಮಾಡಿರೋ ಅಂಥದ್ದು. ಸೊ ಆಗಿ ಎಲ್ಲ ಆದಮೇಲೆ ಮರೆಯೋಕ್ಕಾಗುತ್ತಾ, ನಮ್ಮದು ಲಿಪ್ ಬಾಮ್ ಹಚ್ಚಲೇಬೇಕಲ್ವ, ಲಿಪ್ ಕೂಡ ಇಂಪಾರ್ಟೆಂಟ್. ಸೊ ಲಿಪ್ ಬಾಮ್ ಹಚ್ಚಿ ಫೈನಲಿ ನನ್ನ ಎಲ್ಲ ಸ್ಕಿನ್ ಕೇರ್ ಎಲ್ಲ ಮುಗೀತು. ಇದು ನನ್ನ ಇವಾಗ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್.